ನಮ್ಮ ಇಂದಿನ ಕಥೆ ಅಮ್ಮನ ಸ್ವಾಭಿಮಾನದ ಬಗ್ಗೆ. ಅಮರ್ ಇಂದು ಮನೆಗೆ ಹಿಂದಿರುಗಿದಾಗ ಮನೆಯಲ್ಲಿ ಅಚ್ಚರಿಯ ಮೌನವಿತ್ತು. ಮನಸ್ಸಿನಲ್ಲಿ ಏನೋ ಅಜ್ಞಾತ ಸಂದೇಹವಿತ್ತು. ಫೋನ್ನಲ್ಲಿ ಮಾತನಾಡುವಾಗ ಹೆಂಡತಿಯ ನಗು ಕೇಳಿ ಅವನು ತನ್ನ ಕೋಣೆಯ ಕಡೆಗೆ ಹೋದನು. ನನ್ನ ಜೀವನದುದ್ದಕ್ಕೂ ಯಾರೂ ನನ್ನ ಹತ್ತಿರ ಬರದಂತೆ ನಾನು ವ್ಯವಸ್ಥೆ ಮಾಡಿದ್ದೇನೆ. ದೇವರಲ್ಲಿ ತಲೆ ಇಡುವುದನ್ನು ಮರೆತುಬಿಡಿ. ಅಮರ್ ಈಗ ತನ್ನ ತಾಯಿಯ ಮುಖವನ್ನು ನೋಡಲು ಸಹ ಹಂಬಲಿಸುತ್ತಾನೆ. ಅವನು ಸ್ವಲ್ಪ ಹೆದರುತ್ತಿದ್ದನು ಮತ್ತು ಏನಾಗುತ್ತಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಆದರೆ ಅವನ ಕಣ್ಣುಗಳಿಂದ ಮುಸುಕು ತೆಗೆದ ತಕ್ಷಣ ಅವನ ಹೆಂಡತಿ ಮಂಜು ಅವನನ್ನು ಮನೆಯಿಂದ ಹೊರಗೆ ಎಸೆಯಲು ಸಂಚು ರೂಪಿಸಿದ್ದಾಳೆಂದು ಅವನಿಗೆ ಅರಿವಾಯಿತು. ಅಮರ್ ಅದನ್ನು ತನ್ನ ಹೆಂಡತಿಯ ಮುಖದ ಮೇಲೆ ಸ್ಪಷ್ಟವಾಗಿ ಹೊಡೆದನು. ಅಮರ್ ತನ್ನ ತಾಯಿಯ ಕಥೆಯನ್ನು ಎಂದಿಗೂ ಅವಳಿಗೆ ಬಹಿರಂಗಪಡಿಸುವುದಿಲ್ಲ ಎಂದು ನಿರ್ಧರಿಸಿದನು. ಅವನು ತನ್ನ ಬಟ್ಟೆಗಳನ್ನು ತನ್ನ ಕೋಣೆಯಲ್ಲಿ ಚೀಲದಲ್ಲಿ ಇಟ್ಟುಕೊಂಡು ಅಮ್ಮನ ಪಾದಗಳಿಗೆ ಬಿದ್ದನು. ರಾಯ್ ಕೈಮುಗಿದು ಬೇಡಿಕೊಂಡನು, ಆದರೆ ಅಮ್ಮ ಕೇಳಲಿಲ್ಲ. ಮೊದಲಿನಿಂದಲೂ ದಯನೀಯವಾಗಿ ಬದುಕುವುದು ಅಮ್ಮನ ಸ್ವಭಾವವಾಗಿರಲಿಲ್ಲ. ಆದ್ದರಿಂದ ತನ್ನ ಸ್ವಾಭಿಮಾನವನ್ನು ರಕ್ಷಿಸಿಕೊಂಡು ಅಮ್ಮ ವೃದ್ಧಾಶ್ರಮಕ್ಕೆ ಹೋದರು. ಅಮ್ಮನ ಮರಣದ ನಂತರ ಚೀಲದ ಒಳಭಾಗವು ಅವರ ದಿಂಬಿನ ಕೆಳಗೆ ಸಿಕ್ಕಿತು. ನನಗೆ ಒಂದು ಲಕೋಟೆ ಸಿಕ್ಕಿತು. ಅದರಲ್ಲಿ ಹೀಗೆ ಬರೆಯಲಾಗಿದೆ: ಒಬ್ಬ ವ್ಯಕ್ತಿ ಕುಟುಂಬ ಎಂಬ ಹಾರದಲ್ಲಿ ಏಕೆ ಒಟ್ಟಿಗೆ ಸೇರುತ್ತಾನೆ? ಪ್ರತಿಯೊಬ್ಬ ಸದಸ್ಯರು ಪರಸ್ಪರರ ಸಂತೋಷ ಮತ್ತು ದುಃಖಗಳನ್ನು ಹಂಚಿಕೊಳ್ಳಲು ಮಾತ್ರ ಅಲ್ಲವೇ? ಆದರೆ ಕಾಲ ಮತ್ತು ಆಲೋಚನೆಗಳ ಬದಲಾವಣೆಯೊಂದಿಗೆ ಕುಟುಂಬದ ಹಾರವು ಮುರಿಯಲು ಪ್ರಾರಂಭಿಸಿದಾಗ ಒಂಟಿ ಮುತ್ತಿನಂತೆ ಉರುಳುವ ಬದಲು ಆ ಸ್ಥಳವನ್ನು ಬಿಟ್ಟು ಹೋಗುವುದು ಉತ್ತಮ. ನನಗೆ ಗೊತ್ತು ಅಮರ್, ನಿನ್ನ ಕಣ್ಣುಗಳಲ್ಲಿ ಯಾವಾಗಲೂ ಕಣ್ಣೀರು ಇರಬೇಕು. ಆದರೆ ನಿನ್ನ ಮನೆಯನ್ನು ಉಳಿಸಲು ನನಗೆ ಇದ್ದ ಏಕೈಕ ಮಾರ್ಗ ಇದಾಗಿತ್ತು. ತಾಯಿಯ ಹೃದಯದ ತಂತಿಗಳು ಅವಳ ಮಕ್ಕಳ ಹೃದಯಗಳೊಂದಿಗೆ ಸಂಪರ್ಕ ಹೊಂದಿವೆ, ಮತ್ತು ಈ ತಂತಿಗಳು ಸೆಳೆಯಲು ಪ್ರಾರಂಭಿಸಿದಾಗ ಯಾರಾದರೂ ನಮ್ಮನ್ನು ನೆನಪಿಸಿಕೊಂಡಿದ್ದಾರೆ ಎಂದು ನಮಗೆ ತಿಳಿದಿದೆ ಮತ್ತು ಜೀಪಾಲ್, ನಾವು ಅದನ್ನು ಅನುಭವಿಸುತ್ತೇವೆ. ನಾವು ಖಂಡಿತವಾಗಿಯೂ ನಿಮ್ಮನ್ನು ಭೇಟಿಯಾಗುತ್ತೇವೆ. ನೀವೆಲ್ಲರೂ ನಿಮ್ಮನ್ನು ನೋಡಿಕೊಳ್ಳಿ, ನಿಮ್ಮ ತಾಯಿ. ಪತ್ರದ ಹಿಂಭಾಗದಲ್ಲಿ ಅಮ್ಮನ ವೃದ್ಧಾಶ್ರಮದ ವಿಳಾಸವೂ ಬರೆಯಲಾಗಿತ್ತು: ಆಶೀರ್ವಾದ ವೃದ್ಧಾಶ್ರಮ, ಬನಾರಸ್. ಅಮರ್ದಾಸ್ ಅವರಿಗೆ 12 ವರ್ಷ ವಯಸ್ಸಾಗಿದ್ದಾಗ ಅವರ ತಂದೆ ಪಾರ್ಶ್ವವಾಯುವಿಗೆ ಒಳಗಾಗಿದ್ದರು ಮತ್ತು ಅಂದಿನಿಂದ ವೀಲ್ಚೇರ್ನಲ್ಲಿದ್ದರು. ಅವರ ತಾಯಿ ಮತ್ತು ನಿಮ್ಮಿಬ್ಬರ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸಿದರು? ಇದನ್ನು ನೋಡಿ ಅಮರ್ ದಿಗ್ಭ್ರಮೆಗೊಂಡರು. ಅವರ ಮಕ್ಕಳ ಶಿಕ್ಷಣ, ಅವರ ಆರೋಗ್ಯ, ಅವರ ಸಂತೋಷ, ತಾಯಿಯ ಪ್ರಪಂಚ ಇಷ್ಟಕ್ಕೆ ಸೀಮಿತವಾಗಿತ್ತು. ಅಮರ್ಗೆ ಕೆಲಸ ಸಿಕ್ಕಾಗ ಅವರ ತಾಯಿಯ ಮುಖದಲ್ಲಿ ತೃಪ್ತಿಯ ನೋಟ ಕಾಣಿಸಿಕೊಂಡಿತು. ಅವಳು ಈ ದಿನಕ್ಕಾಗಿ ಮಾತ್ರ ಬದುಕುತ್ತಿರುವಂತೆ ಈಗ ಭಾರವಾಗಿತ್ತು. ಮಂಜು ಬಡ ಕುಟುಂಬದ ಹುಡುಗಿ. 5 ವರ್ಷಗಳ ಹಿಂದೆ ಅಮರ್ ಅವರನ್ನು ವಿವಾಹವಾದರು. ಲಕ್ಷಾಂತರ ರೂಪಾಯಿಗಳ ವರದಕ್ಷಿಣೆ ಪ್ರಸ್ತಾಪದೊಂದಿಗೆ ಶ್ರೀಮಂತ ಕುಟುಂಬಗಳಿಂದ ಅಮರ್ಗೆ ಅನೇಕ ಪ್ರಸ್ತಾಪಗಳು ಬಂದವು. ಆದರೆ ಅಮ್ಮ ಅದೇ ವಿಷಯವನ್ನು ಪುನರಾವರ್ತಿಸುತ್ತಿದ್ದರು: ಹುಡುಗಿ ಬಡ ಕುಟುಂಬದವಳಾಗಿದ್ದರೆ ಸಂಬಂಧಗಳಿಗೆ ಪ್ರಾಮುಖ್ಯತೆ ನೀಡುತ್ತಾಳೆ, ಮನೆಯ ವಾತಾವರಣ ಸಂತೋಷವಾಗುತ್ತದೆ, ಅವಳು ಒಳ್ಳೆಯ ಹೆಂಡತಿ ಮತ್ತು ದೊಡ್ಡ ಸಹೋದರಿ ಎಂದು ಸಾಬೀತುಪಡಿಸುತ್ತಾಳೆ. ಅಮ್ಮ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಮಾತ್ರ ನೀಡುತ್ತಿದ್ದಳು. ಅವಳ ಸೊಸೆಗೆ ಅವಳ ಆತ್ಮವು ಅವಳ ಸೊಸೆಯಲ್ಲಿ ನೆಲೆಸಿತ್ತು. ಅವಳು ಬಟ್ಟೆ ಧರಿಸುವುದನ್ನು ನೋಡಿ ಅಮ್ಮ ಸಂತೋಷಪಡುತ್ತಿದ್ದರು. ನನ್ನ ದೀಪಾಗೆ ತಿಳಿದಿದ್ದನ್ನು ಹೇಳುತ್ತಿದ್ದಳು. ಆದರೆ ಕ್ರಮೇಣ ಜವಾಬ್ದಾರಿಗಳ ಹೊರೆಯಲ್ಲಿ ಅವಳು ಎಲ್ಲವನ್ನೂ ಕಲಿತಳು. ಮದುವೆಯಾದ 1 ವರ್ಷದ ನಂತರ ಅಮರ್ ಕೂಡ ಮಗನ ತಂದೆಯಾದಳು. ತಾಯಿಯ ಮುಖ ಸಂತೋಷದಿಂದ ಹೊಳೆಯಿತು. ಅಮ್ಮ ಅವನನ್ನು ಪ್ರೀತಿಯಿಂದ ಗೋಪಾಲ್ ಎಂದು ಕರೆಯುತ್ತಿದ್ದರು. 40 ದಿನಗಳ ಕಾಲ ಅಮ್ಮ ತನ್ನ ಸೊಸೆಯನ್ನು ಹಾಸಿಗೆಯಿಂದ ಎದ್ದೇಳಲು ಸಹ ಬಿಡಲಿಲ್ಲ. ಅಮ್ಮ ತನ್ನ ಮಗಳನ್ನು ದೀಪಾ ಎಂದು ಕರೆಯುತ್ತಿದ್ದರು. ನಂದ ಭೋಜಿ ಹಸುಗಳನ್ನು ಹೊಡೆಯುತ್ತಿದ್ದರು ಮತ್ತು ಅಮ್ಮ ಅಡುಗೆಮನೆ ನೋಡಿಕೊಳ್ಳುತ್ತಿದ್ದರು. ಅಮ್ಮ, ಈಗ ಅವಳ ತಿಂಗಳು ಬಹುತೇಕ ಮುಗಿದಿದೆ. ನನ್ನ ಅತ್ತಿಗೆ ಕೇವಲ 11 ದಿನಗಳಲ್ಲಿ ನನ್ನನ್ನು ನಿಲ್ಲುವಂತೆ ಮಾಡಿದ್ದರು. ದೀಪಾ ಊಟ ಮಾಡಿದಾಗ ಅಮ್ಮ ತಕ್ಷಣ ಇದು ನಿಮ್ಮ ಅತ್ತೆಯ ಮನೆಯಲ್ಲಿ ನಡೆಯುತ್ತಿರಬೇಕು ಎಂದು ಹೇಳಿದರು. ನಾನು ಸ್ವಲ್ಪ ಕಡಿಮೆ ಮಾಡಿದರೆ ನನ್ನ ದೇಹವು ದಣಿಯುವುದಿಲ್ಲ. ಮತ್ತು ನಂತರ ಜಂಟಿ ಕುಟುಂಬ ಎಂದರೆ ಇದೆ: ಒಬ್ಬರು ಅಧ್ಯಯನ ಮಾಡಬೇಕು ಮತ್ತು ಇನ್ನೊಬ್ಬರನ್ನು ಬೆಂಬಲಿಸಬೇಕು. ಅಮ್ಮ ಬಾಬುಜಿ ಕೂಡ ತನ್ನ ಸೊಸೆಯ ಮೇಲೆ ತುಂಬಾ ಕೋಪಗೊಳ್ಳುತ್ತಿದ್ದರು. ಆದರೆ ಬಾಬುಜಿಯ ಮರಣದ ನಂತರ ಬಹಳಷ್ಟು ಬದಲಾಯಿತು. ಅವರ ಮರಣದಿಂದ 13ನೇ ತಾರೀಖಿನವರೆಗೆ ಅಮ್ಮ ಮುರಿದು ಬಿದ್ದರು. ಆದರೂ ಅವರ ಮಗ ಅವಳನ್ನು ಅಪಾರವಾಗಿ ನೋಡಿಕೊಂಡನು. ಅವಳು ಅದನ್ನು ಇಟ್ಟುಕೊಳ್ಳಬೇಕಾಗಿತ್ತು. ಆದರೆ ಭೇಟಿ ನೀಡುವ ಸಂಬಂಧಿಕರು ಖಂಡಿತವಾಗಿಯೂ ತನ್ನ ಸೊಸೆಯೊಂದಿಗೆ ಜಾಗರೂಕರಾಗಿರಲು ಎಚ್ಚರಿಸುತ್ತಿದ್ದರು. ಅವಳ ಗಂಡನ ಮರಣದ ನಂತರ ಹೆಂಡತಿಯ ಎಲ್ಲವೂ ಕಳೆದು ಹೋಗುತ್ತದೆ. ಆದರೆ ಅಮ್ಮ ಅವರ ಮಾತುಗಳನ್ನು ಕೇಳುತ್ತಾ ಜಮ್ಮ ಹೇಳುತ್ತಿದ್ದರು: ತುಂಬಾ ಜನರಿದ್ದಾರೆ, ತುಂಬಾ ಅಭಿಪ್ರಾಯಗಳಿವೆ,
ಅಂತಹ ನಕಾರಾತ್ಮಕ ಚಿಂತನೆಯು ನನ್ನ ಕುಟುಂಬದ ವಾತಾವರಣವನ್ನು ಹಾಳುಮಾಡಲು ನಾನು ಬಿಡುವುದಿಲ್ಲ. ಜನರ ಧ್ವನಿ ನಿಂತು ಹೋಯಿತು. ಆದ್ದರಿಂದ ಅಮ್ಮ ತನ್ನ ಹಳೆಯ ದಿನಚರಿಗೆ ಮರಳಿದಳು. ಅವಳು ತನ್ನ ಮಗ ಗೋಪಾಲ್ ಜೊತೆ ಆಟವಾಡುತ್ತಿದ್ದಳು ಮತ್ತು ನಗುತ್ತಿದ್ದಳು. ಅವಳು ಮನೆಕೆಲಸವನ್ನೂ ಮಾಡುತ್ತಿದ್ದಳು. ಆದರೆ ತನ್ನ ಕೋಣೆಯ ಬಾಗಿಲು ಮುಚ್ಚಿ ರಾತ್ರಿ 9ರ ಹೊತ್ತಿಗೆ ಮಲಗುತ್ತಿದ್ದಳು. ಜೈನಮ್ಮ ಬೆಳಗ್ಗೆ 9 ಗಂಟೆಗೆ ಎಂದಿಗೂ ಮಲಗುವುದಿಲ್ಲ ಎಂದು ಅಮರ್ ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕಾಗಿತ್ತು. ಶಕ್ತಿ, ಒಂದು ರಾತ್ರಿ ಅಮ್ಮನ ಕೋಣೆಯಲ್ಲಿ ಬೆಳಕು ಆನ್ ಆದಾಗ ಅವನು ಅವಳ ಕೋಣೆಗೆ ಹೋದನು. ಅಮ್ಮ ಬಾಬೂಜಿ ಬರೆದ ಡೈರಿಯನ್ನು ಓದುತ್ತಿದ್ದಳು. ಅಮರ್ನನ್ನು ನೋಡಿ ಅವಳು ಆಘಾತಕ್ಕೊಳಗಾದಳು. ನೀನು ಇನ್ನೂ ಮಲಗಿಲ್ಲ? ನೀನು ನಿದ್ದೆ ಮಾಡದಿದ್ದರೆ ನಾನು ಹೇಗೆ ಮಲಗಲಿ ಅಮ್ಮ? ನೀನು ಹೀಗೆ ಅನಾರೋಗ್ಯಕ್ಕೆ ಒಳಗಾಗುತ್ತೀಯಾ? ಅಮರ್ ಚಿಂತೆಯಿಂದ ಹೇಳಿದನು. ಒಳ್ಳೆಯದು, ನಾನು ನಿನ್ನ ಬಾಬೂಜಿಯ ಬಳಿಗೆ ಹೋಗುತ್ತೇನೆ. ಖಂಡಿತ. ನಿಮ್ಮ ಬಾಬೂಜಿ ವೀಲ್ಚೇರ್ನಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಅವರು ನಡೆಯುತ್ತಿದ್ದರು. ನಾನು ಅಸಹಾಯಕನಾಗಿದ್ದೆ. ಆದರೆ ಅವರ ಬೆಂಬಲವು ಅವರ ಮರಣದ ನಂತರ ನನಗೆ ದೊಡ್ಡ ಬೆಂಬಲವಾಗಿತ್ತು. ಈಗ ನನ್ನ ಜೀವನದ ಉದ್ದೇಶವೇನು? ನಿಮ್ಮ ತಂದೆ ನನಗೆ ಎಲ್ಲವನ್ನೂ ನೀಡಿದ್ದಾರೆ. ತುಂಬಾ ಗೌರವ ಮತ್ತು ಗೌರವ. ಭಾರವಾದ ಜೀವನ. ಈಗ ನನಗೆ ಯಾವುದೇ ದೂರುಗಳಿಲ್ಲ. ನೀವು ನಿಮ್ಮ ಕುಟುಂಬಕ್ಕೆ ಹೋಗಿದ್ದೀರಿ ಮತ್ತು ನಿಮ್ಮ ಮಗುವಿನ ಮುಖವನ್ನು ನೋಡಿದ್ದೀರಿ. ಈಗ ಪ್ರತಿದಿನ ನಿಮ್ಮ ತಂದೆ ಇಲ್ಲದೆ ಭಾರವಾಗಿರುತ್ತದೆ ಎಂದು ನೀವು ಹೇಳಬೇಡಿ ಅಮ್ಮ. ನೀವು ಇಲ್ಲದೆ ನಾನು ಹೇಗೆ ಬದುಕಲು ಸಾಧ್ಯವಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಈ ಕಣ್ಣೀರು ಅಮರ್ನ ಕಣ್ಣಲ್ಲಿ ಬಂತು. ಆದರೆ ಆ ಕಣ್ಣೀರು ಬೀಳುವ ಮೊದಲು ಅಮ್ಮ ಅವುಗಳನ್ನು ತನ್ನ ಪಲ್ಲುದಲ್ಲಿ ತೆಗೆದುಕೊಂಡು ಅಮ್ಮ ಒಂಟಿತನ ಅನುಭವಿಸದಂತೆ ಅಮರ್ ಸೋನಿಗೆ ತನ್ನ ಮಗ ಗೋಪಾಲ್ ಅನ್ನು ಅಮ್ಮನ ಬಳಿ ಇಡಲು ಹೇಳಿದನು. ಈಗ ಅಮ್ಮ ಕೂಡ ತನ್ನ ಹೃದಯವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದಾಳೆ. ಅವಳು ಗೋಪಾಲ್ನನ್ನು ಶಾಲಾ ಬಸ್ಸಿಗೆ ಇಳಿಸಿ ಅಲ್ಲಿಂದ ಕರೆದುಕೊಂಡು ಹೋಗುತ್ತಿದ್ದಳು. ಅಮ್ಮನನ್ನು ಕೇಳಿದ ನಂತರವೇ ಅಮರ್ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು. 1 ಅಥವಾ 2 ದಿನಗಳ ನಂತರ ದೀಪಾ ಕೂಡ ಅಮ್ಮನನ್ನು ಭೇಟಿಯಾಗಲು ಬರುತ್ತಿದ್ದಳು. ಈ ರೀತಿಯಾಗಿ ಮನೆಯ ವಾತಾವರಣ ಬದಲಾಗಲು ಪ್ರಾರಂಭಿಸಿತು. ಆದರೆ ಈಗ ಮಂಜು ತನ್ನ ಸ್ಥಳವನ್ನು ತನ್ನಿಂದ ಕಸಿದುಕೊಳ್ಳಲಾಗುತ್ತಿದೆ ಎಂದು ಭಾವಿಸಿದಳು. ಅವಳ ಗಂಡ ತನ್ನ ತಾಯಿಯೊಂದಿಗೆ ಹೆಚ್ಚು ಹೆಚ್ಚು ಇದ್ದನು. ಅವಳಿಗೆ ಅದು ಸ್ವಲ್ಪವೂ ಇಷ್ಟವಾಗಲಿಲ್ಲ. ಬರುತ್ತಾ ಹೋಗುವಾಗ ನಿನ್ನ ತಾಯಿಯನ್ನು ಹೊರತುಪಡಿಸಿ ಬೇರೆ ಯಾರೂ ಕಾಣುವುದಿಲ್ಲ ಎಂದು ಅವಳು ಅಮರ್ಗೆ ಅದೇ ದೂರನ್ನು ನೀಡುತ್ತಿದ್ದಳು. ಇದಕ್ಕೆ ಅಮರ್ ಹೇಳಿದಳು, ಇದು ಕೇವಲ ಸಮಯದ ವಿಷಯ ಮಂಜು. ಸಮಯ ಕಳೆದಂತೆ ಅಮ್ಮ ಕೂಡ ಬಾಬೂಜಿ ಇಲ್ಲದೆ ಬದುಕಲು ಒಗ್ಗಿಕೊಳ್ಳುತ್ತಾಳೆ. ಅಮ್ಮ ಮತ್ತು ಬಾಬೂಜಿ ಮೊದಲು ದೀಪಗಳು ಮತ್ತು ಬಾಟಿಗಳಂತೆ ಇದ್ದರು. ಬಾಬೂಜಿಯ ಮರಣದ ನಂತರ ಅಮ್ಮ ಎಷ್ಟು ಒಂಟಿಯಾಗಿರಬೇಕು ಎಂದು ಯೋಚಿಸಿ. ಹೇ, ನನ್ನ ತಂದೆಯೂ ತೀರಿಕೊಂಡರು. ನಂತರ ನೀವು ದಿನದ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿ ನಿಮ್ಮ ಮನೆಗೆ ಹಿಂತಿರುಗಿದ್ದೀರಿ ಮತ್ತು ಈಗ 2 ತಿಂಗಳಿಗಿಂತ ಹೆಚ್ಚು ಸಮಯವಾಗಿದೆ ಮತ್ತು ನೀವು ಇನ್ನೂ ಅಮ್ಮನನ್ನು ಮುದ್ದಿಸುತ್ತಿದ್ದೀರಿ ಮತ್ತು ಅದರ ಮೇಲೆ ನಿಮ್ಮ ಸಹೋದರಿ ನಿಮ್ಮನ್ನು ಬೆದರಿಸುತ್ತಾಳೆ. ಆಗ ಅಮರ್ ಅವಳನ್ನು ಸುಮ್ಮನಾಗಿಸಿದನು. ಆದರೆ ಹತ್ತಿರದ ಕೋಣೆಯಲ್ಲಿ ಕುಳಿತಿದ್ದ ಅಮ್ಮ ಎಲ್ಲವನ್ನೂ ಕೇಳುತ್ತಿದ್ದಳು. ಇಂದಿನಿಂದ ತನ್ನ ವೈವಾಹಿಕ ಜೀವನ ಹಾಳಾಗಿದೆ ಮತ್ತು ತನಗೆ ವಿಧವೆತನ ಬಂದಿದೆ ಎಂಬ ದುಃಖದ ಭಾವನೆ ಅವಳ ದೇಹವನ್ನು ಆವರಿಸಲು ಪ್ರಾರಂಭಿಸಿತು. ಇಲ್ಲಿಯವರೆಗೆ ಅವಳು ಯಾರಿಂದಲೂ ಏನನ್ನೂ ಕೇಳಿರಲಿಲ್ಲ ಅಥವಾ ಅದರ ಬಗ್ಗೆ ಎಂದಿಗೂ ದೂರು ನೀಡಿರಲಿಲ್ಲ. ಹಾಗಾದರೆ ಅವಳ ಸೊಸೆಯ ತಾಯಿ ಅವಳ ಬಗ್ಗೆ ಇಷ್ಟೊಂದು ಕಹಿಯನ್ನು ಹೇಗೆ ಬೆಳೆಸಿಕೊಂಡರು? ಅವಳ ಎಲ್ಲಾ ಸಮಸ್ಯೆಗಳಿಗೆ ನಾನೇ ಮೂಲ ಎಂದು ಅವಳು ಏಕೆ ಕಂಡುಕೊಂಡಳು? ಇದರ ನಂತರ ಅಮ್ಮ ಬಲವಾದ ನಿರ್ಧಾರವನ್ನು ತೆಗೆದುಕೊಂಡಳು. ಅವಳು ಪ್ರತಿದಿನ ಸಂಜೆ ಸತ್ಸಂಗಕ್ಕೆ ಹೋಗುತ್ತಿದ್ದಳು. ಕೆಲವು ಧಾರ್ಮಿಕ ಪ್ರವಚನಗಳನ್ನು ಕೇಳುತ್ತಿದ್ದಳು. ತನ್ನ ವಯಸ್ಸಿನ ಮಹಿಳೆಯರೊಂದಿಗೆ ಕುಳಿತುಕೊಳ್ಳುತ್ತಿದ್ದಳು ಮತ್ತು ನಂತರ ನಡೆಯಲು ಹೋಗುತ್ತಿದ್ದಳು. ಆದರೆ ಸಂಜೆ ಅಮರ್ ಅಮ್ಮನ ಕೋಣೆಗೆ ಹೋದಾಗಲೆಲ್ಲ ಅಮ್ಮ ಮಂಜುವನ್ನು ಯಾವುದೋ ರೀತಿಯಲ್ಲಿ ಪ್ರಶ್ನಿಸುತ್ತಿದ್ದಳು. ಇದರ ಮೇಲೂ ಮಂಜು ಕೋಪಗೊಂಡು ತನಗೆ ಬೇರೆ ಕೆಲಸವಿಲ್ಲ ಎಂದು ಹೇಳುತ್ತಿದ್ದಳು. ಒಂದು ಸಂಜೆ ಅಮ್ಮ ಮನೆಗೆ ಹಿಂದಿರುಗಿದಾಗ ಮನೆ ಕುರುಕ್ಷೇತ್ರದ ಹೊಲದಂತೆ ಆಯಿತು. ಮಂಜು ಕೆಟ್ಟದಾಗಿ ಕಲಿಯುತ್ತಿದ್ದಳು. ನನ್ನ ಅದೃಷ್ಟ ಮುಗಿದಿದೆ. ಈ ಮನೆಯಲ್ಲಿಯೇ ಇರುವುದು. ನನ್ನ ಹವ್ಯಾಸಗಳಿಗೆ ಸ್ವಲ್ಪ ಹಣ ಖರ್ಚು ಮಾಡಲು ಬಯಸಿದರೆ ನನಗೆ ಅದು ಅರ್ಥವಾಗುತ್ತಿಲ್ಲ. ನನ್ನ ಮಗನ ಜವಾಬ್ದಾರಿ ನನಗಿದೆ. ಅದಕ್ಕಾಗಿಯೇ ನಾನು ಯಾವುದೇ ಕೆಲಸವನ್ನೂ ಮಾಡುವುದಿಲ್ಲ. ಮರುದಿನ ಅಮ್ಮ ಮಂಜುಗೆ ಪ್ರೀತಿಯಿಂದ ವಿವರಿಸಿದಳು, ನೀನು ಬಯಸಿದರೆ ನೀನು ಗೋಪಾಲ್ಗಾಗಿ ಒಂದು ಕೆಲಸವನ್ನು ಮಾಡಬಹುದು. ಮನೆಗೆ ಸ್ವಲ್ಪ ಹಣ ಬಂದಾಗ ನಿನ್ನ ಹವ್ಯಾಸಗಳನ್ನು ಸಹ ಪೂರೈಸಿಕೊಳ್ಳಬಹುದು ಎಂದು. ಆ ನಂತರ ಮಂಜು ಕೆಲಸ ಮಾಡಲು ಪ್ರಾರಂಭಿಸಿದಳು. ಅಮ್ಮ ಮನೆಕೆಲಸ ಮತ್ತು ಮಗುವನ್ನು ನೋಡಿಕೊಳ್ಳುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಅಮರ್ ಅಮ್ಮನಿಗೆ ಒಂದು ಕಾಗದವನ್ನು ಕೊಟ್ಟು, ಅಮ್ಮ, ನನ್ನ ತಂದೆಯ ವಿಮೆಯಿಂದ 5 ಲಕ್ಷ ರೂಪಾಯಿ ಬಂದಿದೆ. ಆದ್ದರಿಂದ ನಾನು ಅದರ HDDಯನ್ನು ನಿನ್ನ ಹೆಸರಿನಲ್ಲಿ ಮಾಡಿದ್ದೇನೆ. ನೀನು ಅದನ್ನು ನಿನ್ನ ಬಳಿಯೇ ಸುರಕ್ಷಿತವಾಗಿ ಇಟ್ಟುಕೋ. ಇದಕ್ಕೆ ಅಮ್ಮ, ಓ ಮಗನೇ, ನಾನು ಇಷ್ಟು ಹಣವನ್ನು ಏನು ಮಾಡಲಿ? ನೀನು ಈ ಕಾಗದವನ್ನು ಇಟ್ಟುಕೊಳ್ಳು. ನಾನು ಅದನ್ನು ನನ್ನ ಬಳಿಯೇ ಇಟ್ಟುಕೊಳ್ಳುವುದಿಲ್ಲ ಅಮ್ಮ. ಹಣ ನಿನ್ನದು. ಅದು ನಿನಗೆ ಸುಖ ದುಃಖಗಳಲ್ಲಿ ಉಪಯುಕ್ತವಾಗುತ್ತದೆ.
ನೀನು ಅದನ್ನು ಇಟ್ಟುಕೊಳ್ಳು. ಇದನ್ನು ಕೇಳಿದ ಮಂಜು ತನ್ನ ತಾಯಿಯನ್ನು ಹೊಡೆಯಲು ಪ್ರಾರಂಭಿಸಿದಳು ಮತ್ತು ಅಮರ್ನನ್ನು ತರಾಟೆಗೆ ತೆಗೆದುಕೊಂಡಳು. ಅಮ್ಮ ನಿನಗೆ ಸಂತೋಷ ಮತ್ತು ಸಂತೋಷವನ್ನು ನೀಡಿದಾಗ. ಅಮ್ಮ ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ತನ್ನ ಕೋಣೆಗೆ ಬರುತ್ತಿದ್ದಳು ಮತ್ತು ನನ್ನ ಮನೆಯಲ್ಲಿ ಇದೆಲ್ಲ ಏನು ನಡೆಯುತ್ತಿದೆ ಎಂದು ಯೋಚಿಸುತ್ತಿದ್ದಳು. ಆ ನಂತರ ಅಮ್ಮನಿಗೆ ಒಂದು ಕ್ಷಣವೂ ಸಹಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಯಿತು. ಮಂಜು ತನ್ನ ನಿದ್ರೆಯಲ್ಲಿ ಅಮ್ಮನ ಪ್ರತಿಯೊಂದು ಕೆಲಸದಲ್ಲಿಯೂ ದೋಷಗಳನ್ನು ಕಂಡುಕೊಂಡಳು. ಪ್ರತಿ ಸಣ್ಣ ವಿಷಯಕ್ಕೂ ಕೋಪಗೊಂಡಳು. ಎಲ್ಲರಿಗೂ ಅಡ್ಡಿಪಡಿಸುತ್ತಿದ್ದಳು. ಇದೆಲ್ಲವೂ ಮಂಜುವಿನ ನಡವಳಿಕೆಯ ಒಂದು ಭಾಗವಾಗಿತ್ತು. ಬಾಬೂಜಿ ನಿಧನರಾದರು. 1 ವರ್ಷ ಕಳೆದಾಗ ಬ್ರಾಹ್ಮಣ ಹಬ್ಬವನ್ನು ಆಯೋಜಿಸಲಾಯಿತು. ತೀವ್ರ ಒತ್ತಡದಲ್ಲಿದ್ದರಿಂದ ಅಮ್ಮನ ಮೊಣಕಾಲುಗಳು ನೋಯಲು ಪ್ರಾರಂಭಿಸಿದವು. ಮಂಜು ಅಡುಗೆ ಮಾಡಬೇಕಾಯಿತು. ಅಮ್ಮ ಅಡುಗೆ ಮಾಡುವ ಬಗ್ಗೆ ಯಾವುದೇ ಸಲಹೆ ನೀಡಲು ಪ್ರಾರಂಭಿಸಿದಾಗ ಮಂಜು ಮನೆಯಿಂದ ಅವಳನ್ನು ನೋಡುತ್ತಿದ್ದಳು. ಮಂಜು ಸ್ವಲ್ಪ ಸಮಯದವರೆಗೆ ಮೌನವಾಗಿದ್ದಳು. ಆದರೆ ಬ್ರಾಹ್ಮಣ ಹಬ್ಬ ಮುಗಿದು ಎಲ್ಲರೂ ಹೋದ ನಂತರ ಮಂಜು ಅಮ್ಮ ವೃದ್ಧಾಶ್ರಮಕ್ಕೆ ಹೋಗುತ್ತಾಳೆ ಅಥವಾ ಈ ಮನೆಯನ್ನು ಬಿಟ್ಟು ಹೋಗುತ್ತಾಳೆ ಎಂದು ಗಲಾಟೆ ಮಾಡಿದಳು. ಹಳೆಯ ಸಮಾಜವನ್ನು ಪರಿಗಣಿಸಿ ಕುಟುಂಬ ಸದಸ್ಯರು ಅವಳನ್ನು ಸಮಾಜದಿಂದ ಹೊರಗೆಸೆದು ಸುರಕ್ಷಿತ ಸ್ಥಳಕ್ಕೆ ಕಳುಹಿಸುವುದು ಉತ್ತಮ ಎಂದು ಯೋಚಿಸಲು ಪ್ರಾರಂಭಿಸಿದಾಗ ಅಮ್ಮ ಮಲಗಲು ಪ್ರಾರಂಭಿಸಿದಳು. ಇದನ್ನು ಯೋಚಿಸುತ್ತಾ ಅಮ್ಮ ತನ್ನ ಜೀವನದ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಳು. ಮಗನೇ, ನನ್ನ ಮಕ್ಕಳು ಈಗ ಎಷ್ಟು, ನನ್ನ ಜೀವನ ಎಷ್ಟು? ನಿನ್ನ ಕುಟುಂಬದಲ್ಲಿ ಬಿರುಕು ಮೂಡಿಸಬೇಡ. ಅಮ್ಮ ಮನೆಗೆ ಹಿಂತಿರುಗಿದಾಗ ಅಮರ್ ಜೊತೆ ಗಂಭೀರವಾದ ಸ್ವರದಲ್ಲಿ ಮಾತನಾಡಿದ್ದಳು. ಅಮರ್ ಭಾವುಕನಾಗುತ್ತಿರುವುದನ್ನು ನೋಡಿ ಮಂಜು ಸಂದಾಗಿ ಪ್ರೀತಿಯ ಸಂಕೋಲೆಗಳು ಕಥೆಯೊಂದಿಗೆ ಅಮ್ಮನನ್ನು ಅಲುಗಾಡಿಸಬಾರದು ಎಂದು ಯೋಚಿಸುತ್ತಾ ತೀಕ್ಷ್ಣವಾಗಿ ಹೇಳಿದಳು. ಅಮ್ಮ, ಎಲ್ಲರೂ ಹೋಗಬೇಕು ಮತ್ತು ಬಿರುಕು ಸಂಬಂಧಿಸಿದಂತೆ ನಾನು ಅದನ್ನು ಬಹಳ ಹಿಂದೆಯೇ ಓದಿದ್ದೇನೆ. ಈಗ ಅದರ ಬಗ್ಗೆ ಯೋಚಿಸಿ. ಆದ್ದರಿಂದ ರಿಫ್ಟ್ ಕಥೆ ಕಂದಕವಾಗಬಾರದು. ನಿಮ್ಮ ಮಗನ ಕುಟುಂಬ ಸುರಕ್ಷಿತವಾಗಿರಲು ನೀವು ಬಯಸಿದರೆ ವೃದ್ಧಾಶ್ರಮಕ್ಕೆ ಹೋಗಿ. ಪ್ರತಿದಿನ ಅಮ್ಮನ ಮೇಲೆ ಅವಮಾನಗಳನ್ನು ಸುರಿಸುತ್ತಾ ಮಂಜು ಅಮ್ಮ ಮನೆಯಿಂದ ಹೊರಡುವವರೆಗೆ ಕಾಯುತ್ತಿದ್ದಳು ಮತ್ತು ಅವಳು ಸಂಪೂರ್ಣ ಯಶಸ್ಸನ್ನು ಸಾಧಿಸಬಹುದು. ಇಂದು ಅಮ್ಮನ ಮರಣದ ನಂತರ ತನ್ನ ತಾಯಿ ಬರೆದ ಪತ್ರವನ್ನು ಓದಿದ ನಂತರ ಅಮರ್ ಕಣ್ಣೀರು ಹಾಕಿದನು. ನಿಧಾನವಾಗಿ 1 ವರ್ಷ ಕಳೆದಿದೆ. ಆದರೆ ಇಂದಿಗೂ ಅಮರ್ ತನ್ನ ತಾಯಿಯ ಪತ್ರವನ್ನು ಪ್ರತಿದಿನ ಓದಿ ಸಹಿ ಮಾಡುತ್ತಿದ್ದನು. ಪತ್ರದಲ್ಲಿ ಅವನು ಯಾವಾಗಲೂ ಆ ತಾಯಿಯನ್ನು ಸುಕ್ಕುಗಟ್ಟಿದ ಮುಖ ಮತ್ತು ವಾತ್ಸಲ್ಯದಿಂದ ನೋಡುತ್ತಿದ್ದನು. ಅವಳು ಯಾವಾಗಲೂ ಅವನನ್ನು ಪ್ರೀತಿಸುತ್ತಿದ್ದಳು. ಅವನನ್ನು 9 ತಿಂಗಳು ತನ್ನ ಹಾಸಿಗೆಯಲ್ಲಿ ಇಟ್ಟುಕೊಂಡಿದ್ದಳು. ತನ್ನ ತಾಯಿಯ ರಕ್ತದಿಂದ ಅವನನ್ನು ಪೋಷಿಸಿದಳು. ಅವನಿಗೆ ತನ್ನ ಪಲ್ಲವಿಯ ನೆರಳು ನೀಡುತ್ತಿದ್ದಳು. ಪತ್ರವನ್ನು ಓದುವಾಗ ಅವನ ಕಣ್ಣೀರು ಆಗಾಗ್ಗೆ ಪತ್ರದ ಮೇಲೆ ಬೀಳುತ್ತಿತ್ತು. ಈಗ ಆ ಕಣ್ಣೀರಿನಲ್ಲಿ ಬರೆದ ಹಲವು ಪದಗಳು ಕಳೆದು ಹೋಗಿದ್ದವು. ಒಂದು ದಿನ ಬೆಳಿಗ್ಗೆ ಅಮರ್ ಕುಳಿತು ಅಮ್ಮನ ಪತ್ರವನ್ನು ತೆರೆಯುತ್ತಿದ್ದನು. ಪತ್ರವನ್ನು ಓದಿದ ನಂತರ ಅಮರ್ನ ತಾಯಿ ಆಲೋಚನೆಗಳಿಂದ ತುಂಬಿದ್ದಳು. ಮಂಜು ಚಹಾದೊಂದಿಗೆ ಒಳಗೆ ಬಂದಾಗ ಅಮರ್ ಅದನ್ನು ಕುಡಿಯಲು ನಿರಾಕರಿಸಿದನು. ಅಮರ್ನ ಧ್ವನಿಯ ಭಾರದಿಂದ ಅಮ್ಮನ ಮೇಲಿನ ಎಲ್ಲಾ ಗುಪ್ತ ಭಾವನೆಗಳು ಮತ್ತೆ ಜಾಗೃತಗೊಂಡಿವೆ ಎಂದು ಮಂಜು ಊಹಿಸಿದ್ದನು. ಮಂಜು ಅವನಿಗೆ ಏನೋ ಹೇಳಲು ಪ್ರಯತ್ನಿಸಿದನು. ಆದರೆ ನಂತರ ಅಮರ್ ಅವಳನ್ನು ಅಡ್ಡಿಪಡಿಸಿ, ನಾನು ತಾಯಿಯನ್ನು ಭೇಟಿಯಾಗಲು ಬನಾರಸ್ಗೆ ಹೋಗುತ್ತಿದ್ದೇನೆ ಎಂದು ಹೇಳಿದನು. ಅಮ್ಮನ ಪ್ರೀತಿಯ ಸೆಳೆತವು ಮಂಜು ಶಬ್ದಗಳನ್ನು ಮಾಡಲು ಪ್ರಾರಂಭಿಸಿತು. ಆದರೆ ಅಮರ್ ಬೇಗನೆ ಮನೆಯಿಂದ ಹೊರಗೆ ಹೋದನು. ರೈಲು ಸೀಟಿನಲ್ಲಿ ಕುಳಿತಿದ್ದ ಅಮರ್ ಮುಂದೆ ಈ ದೃಶ್ಯ ಮತ್ತೆ ಜೀವಂತವಾಯಿತು. ಮಂಜು ತನ್ನ ತಾಯಿಯನ್ನು ತುಂಬಾ ಅವಮಾನಿಸಿದ್ದರಿಂದ ಅವಳನ್ನು ಮನೆಯಿಂದ ಹೊರಗೆ ಬಿಟ್ಟು ಹೋಗಬೇಕಾಯಿತು. ವೃದ್ಧಾಶ್ರಮವು 1 ಗಂಟೆ ದೂರದಲ್ಲಿತ್ತು. ದಾರಿಯಲ್ಲಿ ಅವನನ್ನು ನಿಲ್ದಾಣದಲ್ಲಿ ಇಳಿಸಿದ ನಂತರ ಅವನ ತಾಯಿ 1 ಕಪ್ ಚಹಾ ಕುಡಿಯಬೇಕೆಂದು ಹೇಳಿದಳು. ವೃದ್ಧಾಶ್ರಮದಲ್ಲಿ ಚಹಾ ಲಭ್ಯವಿದೆಯೋ ಇಲ್ಲವೋ ಎಂದು ಅವಳಿಗೆ ತಿಳಿದಿರಲಿಲ್ಲ. ಆಗ ತಕ್ಷಣ ಅವಳಿಗೆ ತನ್ನ ತಾಯಿ ಪದೇ ಪದೇ ಚಹಾ ಕುಡಿಯುತ್ತಿದ್ದಳು ಎಂದು ನೆನಪಾಯಿತು. ಅವನು ನಿದ್ರಿಸಿದಾಗ ಅವಳು ರಾತ್ರಿಯಲ್ಲಿ ಅವನೊಂದಿಗೆ ಎಚ್ಚರವಾಗಿರುತ್ತಿದ್ದಳು ಮತ್ತು ಪ್ರತಿ ಗಂಟೆಗೂ ಅವನಿಗೆ ಬಲವಾದ ಚಹಾ ತರುತ್ತಿದ್ದಳು. ಆಲೋಚನೆಯಲ್ಲಿ ಮುಳುಗಿ ಅಮರ್ ವೃದ್ಧಾಶ್ರಮದ ದೊಡ್ಡ ಗೇಟಿನ ಮುಂದೆ ನಿಂತನು. ವೃದ್ಧಾಶ್ರಮವನ್ನು ನೋಡಿದಾಗ ತನ್ನ ತಾಯಿ ಇಲ್ಲಿ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದಾಳೆಂದು ಅವನಿಗೆ ಏಕೆ ಅನಿಸಿತು ಎಂದು ಅವನಿಗೆ ತಿಳಿದಿರಲಿಲ್ಲ. ಒಳಗೆ ಹೋದಾಗ ಅವನ ತಾಯಿ ತನ್ನ ಕೋಣೆಯಲ್ಲಿ ಕುಳಿತು ಮಗುವನ್ನು ಮುದ್ದಿಸುತ್ತಿರುವುದನ್ನು ಅವನು ನೋಡಿದನು. ಅಮರ್ ಅನ್ನು ನೋಡಿದಾಗ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಮತ್ತು ಅವಳು ಪ್ರೀತಿಯ ಸ್ವರದಲ್ಲಿ, ನೀನು ಒಬ್ಬಂಟಿಯಾಗಿ ಬಂದಿರುವೆ, ನನ್ನ ಸೊಸೆ, ಮಂಜು ಎಲ್ಲಿ, ಗೋಪಾಲ್ ಎಲ್ಲಿದ್ದಾನೆ? ಹೀಗೆ ಹೇಳುತ್ತಾ ಅಮ್ಮ ಇಲ್ಲಿ ಮತ್ತು ಅಲ್ಲಿ ನೋಡುತ್ತಾ ಒಂದೊಂದಾಗಿ ಕಣ್ಣೀರನ್ನು ಮರೆಮಾಡಲು ಪ್ರಾರಂಭಿಸಿದಳು. ಅಮರ್ ಅಮ್ಮನ ಕೈ ಹಿಡಿದುಕೊಂಡಳು. ನಂತರ ಅಮ್ಮ ಹೇಳಿದಳು, ನಿನ್ನ ಸೊಸೆಯನ್ನು ಕೊಲ್ಲುವುದನ್ನು ಬಿಟ್ಟು ಬೇರೆ ಏನನ್ನೂ ಮಾಡುವುದನ್ನು ತಡೆಯುವುದು ನಿನಗೆ ಗೊತ್ತಿಲ್ಲ.
ಮಕ್ಕಳು ಸ್ವಂತ ಕಾಲಿನ ಮೇಲೆ ನಿಲ್ಲಲು ಸಾಧ್ಯವಾದಾಗ ಒಬ್ಬ ಮಹಿಳೆ ಶೂನ್ಯತೆಯನ್ನು ಅನುಭವಿಸುತ್ತಾಳೆ. ತನ್ನ ಜೀವನ ಅರ್ಥಹೀನವೆಂದು ಅವಳು ಭಾವಿಸಲು ಪ್ರಾರಂಭಿಸುತ್ತಾಳೆ. ಹೀಗೆ ಹೇಳುವಾಗ ಅವಳು ಅಮರವಾಸಿಯಂತೆ ಆದಳು ಮತ್ತು ಅವಳೊಳಗಿನ ನೋವನ್ನು ಮರೆಮಾಡಲು ಅಮ್ಮನ ಮುಖದಲ್ಲಿ ಹಾಕಿಯಂತಹ ನಗು ಬಂದಿತು ಮತ್ತು ನಂತರ ತನ್ನ ಮಗನ ಗಮನ ತನ್ನ ಕಣ್ಣೀರಿನ ಕಡೆಗೆ ಹೋಗದಂತೆ ತಡೆಯಲು ಪ್ರಯತ್ನಿಸುತ್ತಾ, ಅಮ್ಮ ತಕ್ಷಣ, ಸರಿ, ನೀನು ಏನು ತಿನ್ನುತ್ತೀಯಾ, ಮಾತ್ರಿ, ಪೇಡ ಅಥವಾ ಲಡ್ಡು ಎಂದು ಹೇಳಿದಳು. ಅಮ್ಮ ಹಿಂದೆ ತಿರುಗಿ ಕಪಾಟಿನಿಂದ ಪೆಟ್ಟಿಗೆಗಳನ್ನು ತೆಗೆಯಲು ಪ್ರಾರಂಭಿಸಿದಳು. ಅಮ್ಮ, ನಿನಗೆ ಎಲ್ಲವನ್ನೂ ಯಾರು ತರುತ್ತಾರೆ? ಅಮರ್ ಕುತೂಹಲದಿಂದ ಕೇಳಿದಳು. ನಂತರ ಅಮ್ಮ ಹೇಳಿದಳು, ನಾನು ಕಾವಲುಗಾರನಿಗೆ 20-50 ರೂಪಾಯಿ ಕೊಟ್ಟು ಕೇಳುತ್ತೇನೆ. ವೃದ್ಧಾಶ್ರಮದ ಹಿಂದೆ ಒಂದು ಅನಾಥಾಶ್ರಮವಿದೆ. ಗೋಪಾಲ್ನಂತಹ ಅನೇಕ ಮಕ್ಕಳು ನನ್ನನ್ನು ಭೇಟಿಯಾಗಲು ಬರುತ್ತಲೇ ಇರುತ್ತಾರೆ ಮತ್ತು ಅವರು ಏನನ್ನಾದರೂ ಕೇಳುತ್ತಾರೆ. ನಿಜ ಹೇಳು, ನಾನು ಅವರಿಗೆ ಆಹಾರ ನೀಡಿದಾಗ ನಾನು ಅವರನ್ನು ಗೋಪಾಲ್ನೊಂದಿಗೆ ಮತ್ತೆ ಒಂದುಗೂಡಿಸುತ್ತಿದ್ದೇನೆ ಎಂದು ಭಾಸವಾಗುತ್ತದೆ. ಹೀಗೆ ಹೇಳುತ್ತಾ ಅಮ್ಮ ಅವನಿಗೆ ಲಡ್ಡು ಕೊಟ್ಟು ಸ್ವಾಗತಿಸಿದರು. ಅಮ್ಮನ ಮಾತು ಕೇಳಿ ಅಮರ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಮತ್ತು ಅವನು ನಿದ್ರಿಸಲು ಪ್ರಾರಂಭಿಸಿದನು. ಅವನ ತಾಯಿಯನ್ನು ಇಲ್ಲಿಗೆ ಬರಲು ಅವನು ಏಕೆ ಅವಕಾಶ ನೀಡಿದನು ಎಂದು ಕೇಳಲಾಯಿತು. ಇಂದಿಗೂ ಅವನ ಆತ್ಮಸಾಕ್ಷಿಯು ಈ ಪ್ರಶ್ನೆಗೆ ತೃಪ್ತಿದಾಯಕ ಉತ್ತರವನ್ನು ನೀಡಲು ಸಾಧ್ಯವಾಗಲಿಲ್ಲ. ಮಂಜು ತನ್ನ ತಾಯಿಯನ್ನು ಆಶ್ರಮಕ್ಕೆ ಕಳುಹಿಸುವಲ್ಲಿನ ಸಿದ್ಧತೆ ಮತ್ತು ತನ್ನ ಮಗನ ಮನೆಯನ್ನು ಹಾಗೆ ಇರಿಸಲು ತಾಯಿಯ ತ್ಯಾಗ, ಅವನು ಇಬ್ಬರ ಮುಂದೆಯೂ ದಿಗ್ಭ್ರಮೆಗೊಂಡನು. ನನಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ, ತಾಯಿ, ನನ್ನ ಆಹಾರ ಮತ್ತು ಪಾನೀಯದ ಬಗ್ಗೆ ಚಿಂತಿಸಬೇಡಿ, ಇಂದು ನಾವು ತಾಯಿ ಮತ್ತು ಮಗ ಮಾತ್ರ ಮಾತನಾಡುತ್ತೇವೆ ಎಂದು ಅಮರ್ ಸುಸ್ತಾಗಿ ತನ್ನ ತಾಯಿಯ ಮಡಿಲಲ್ಲಿ ತನ್ನ ತಲೆಯನ್ನು ಇಟ್ಟನು. ಅವನ ಪದೇ ಪದೇ ನಿರಾಕರಿಸಿದರು. ಅಮ್ಮ ಅವನ ತಲೆಗೆ ಎಣ್ಣೆ ಹಚ್ಚಲು ಕುಳಿತು ಕೇಳಿದಳು, ಮಂಜು ಹೇಗಿದ್ದಾನೆ? ನನ್ನ ಬಾಲ ಗೋಪಾಲ್ ಹೇಗಿದ್ದಾನೆ? ಹೇಳುವಾಗ ಅಮ್ಮನ ಧ್ವನಿಯಲ್ಲಿನ ಆರ್ದ್ರತೆ ಸ್ಪಷ್ಟವಾಗಿ ಗೋಚರಿಸಿತು. ಅಮರ್ ಮತ್ತೆ ತನ್ನನ್ನು ತಾನೇ ಕತ್ತರಿಸಿಕೊಂಡು ತುಂಬಾ ಅಳಲು ಪ್ರಾರಂಭಿಸಿದನು. ಮಂಜು ಅಪರಿಚಿತನಾಗಿದ್ದನು, ಆದರೆ ಅವನು ಅಮ್ಮನ ಮಗ. ತನ್ನ ಮನೆಯವರನ್ನು ಉಳಿಸಲು ಅವನು ಹೇಗೆ ದೊಡ್ಡ ಬೆಲೆಯನ್ನು ಪಾವತಿಸಿದನು. ಅವನ ಮನೆಯು ತುಂಬಾ ಅಮೂಲ್ಯವಾಗಿತ್ತು. ಅವನ ಬುದ್ಧಿವಂತಿಕೆ, ತಾಯಿಯ ಪ್ರೀತಿಯೂ ಸಹ ಅವನಿಗೆ ಹೋಲಿಸಿದರೆ ಮಸುಕಾಗುತ್ತಿತ್ತು. ತನ್ನ ತಾಯಿಯ ಕತ್ತೆಯ ಮೇಲೆ ತಲೆ ಇಡುವ ಮೂಲಕ ಅವನು ತುಂಬಾ ಶಾಂತಿಯನ್ನು ಅನುಭವಿಸಿದನು. ಅವನು ಸಮಯದ ಪ್ರಜ್ಞೆಯನ್ನು ಕಳೆದುಕೊಂಡನು. ಸ್ವಲ್ಪ ಸಮಯದ ನಂತರ ಅವನು ಎದ್ದುನಿಂತು ತನ್ನ ತಾಯಿಗೆ ಹೇಳಿದನು, ಸರಿ ತಾಯಿ, ನಾನು ಹೋಗುತ್ತಿದ್ದೇನೆ. ಅಮರ್ನ ಈ ಧ್ವನಿಯನ್ನು ಕೇಳಿ ಅವನ ತಾಯಿಯಲ್ಲಿ ಹಸಿವು ಹುಟ್ಟಿಕೊಂಡಿತು. ಆದರೆ ಅವಳು ಅಮರ್ನ ಮುಂದೆ ದುರ್ಬಲನಾಗಿ ಕಾಣಲು ಬಯಸಲಿಲ್ಲ. ಆದ್ದರಿಂದ ಅವಳು ಸಿಹಿ ನಗುವಿನೊಂದಿಗೆ ಅವನಿಗೆ ವಿದಾಯ ಹೇಳಿದಳು. ಆಶ್ರಮದ ಬಳಿ ಗಂಗಾ ಘಾಟ್ ಇತ್ತು. ಅಮರ್ ಒಳಗೆ ಅಸಹಾಯಕ ಮತ್ತು ಉದ್ವಿಗ್ನತೆಯನ್ನು ಅನುಭವಿಸುತ್ತಿದ್ದನು. ಆದ್ದರಿಂದ ಅವನು ಸ್ವಲ್ಪ ಭಯದಿಂದ ಗಂಗಾ ದಡದಲ್ಲಿ ಕುಳಿತನು. ಅವನು ಒಂದೇ ಒಂದು ವಿಷಯವನ್ನು ಯೋಚಿಸುತ್ತಿದ್ದನು, ತಾಯಿ, ಈ ಬೃಹತ್ ಆಕಾಶ, ನಕ್ಷತ್ರಗಳು, ನಕ್ಷತ್ರಪುಂಜಗಳು, ಸೂರ್ಯ, ಚಂದ್ರ ಎಲ್ಲವೂ ತಮ್ಮದೇ ಆದ ದೂರದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಪೂರೈಸುತ್ತಿರುವುದರ ಬಗ್ಗೆ ನಾನು ಏನಾದರೂ ಮಾಡಬಹುದೆಂದು ನಾನು ಬಯಸುತ್ತೇನೆ. ಕಮಲದ ಹೊಂದಾಣಿಕೆ ಇದೆ, ಹಾಗಾದರೆ ನಾವು ಮನುಷ್ಯರು ಏಕೆ ಅಸಮತೋಲಿತರಾಗಿದ್ದೇವೆ? ಇದನ್ನು ಯೋಚಿಸುತ್ತಾ ಅಮರ್ನ ತಾಯಿಯಲ್ಲಿ ವಿಚಿತ್ರವಾದ ಅಶಾಂತಿ ಬೆಳೆಯಲು ಪ್ರಾರಂಭಿಸಿತು. ಅನೇಕ ಬಾರಿ ಅವನು ಏಕೆ ಏನನ್ನೂ ಹೇಳುವುದಿಲ್ಲ, ಅವನು ತನ್ನ ಆತ್ಮದ ಮೇಲೆ ಹೊರೆಯೊಂದಿಗೆ ಏಕೆ ಜೀವಂತವಾಗಿದ್ದಾನೆ, ಇದು ತಾಯಿಯ ಪ್ರೀತಿಯ ಪರೀಕ್ಷೆಯೇ ಎಂದು ನಾನು ಯೋಚಿಸಿದೆ. ಅವನು ಯೋಚಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಒಂದು ಝಳಪಿಸುವಿಕೆಯ ಶಬ್ದ ಬಂದು ಒಬ್ಬ ಮಹಿಳೆಯ ಕೂಗು ಕೇಳಿಸಿತು, ನನ್ನನ್ನು ಉಳಿಸಿ, ನನ್ನ ಮಗು ಮುಳುಗುತ್ತಿದೆ, ಯಾರಾದರೂ ದಯವಿಟ್ಟು ನನ್ನನ್ನು ಉಳಿಸಿ ಎಂದು ಚಡಪಡಿಸಿದ ತಾಯಿ ಹೇಳಿದರು. ಈ ಹೃದಯವಿದ್ರಾವಕ ಪಾಠವನ್ನು ಕೇಳಿ ಓದುತ್ತಿದ್ದಂತೆ ಅಮರ್ ತನ್ನ ಆಲೋಚನೆಗಳಿಂದ ಹೊರಬಂದನು. ಅಷ್ಟರಲ್ಲಿ ತಾಯಿಯು ಮಗುವನ್ನು ಉಳಿಸಲು ನದಿಗೆ ಧುಮುಕಿದ್ದಳು. ತಾಯಿಯಾಗಲಿ ಅಥವಾ ಮಗುವಾಗಲಿ ಪತ್ತೆಯಾಗಲಿಲ್ಲ. 3 ಅಥವಾ 4 ಜನರು ನೀರಿನಲ್ಲಿ ಹೋರಾಡುತ್ತಿರುವುದು ಕಂಡುಬಂದಿತು. ಸ್ವಲ್ಪ ಸಮಯದ ನಂತರ ಮಗು ಪತ್ತೆಯಾಗಿದೆ, ಆದರೆ ತಾಯಿ ಪತ್ತೆಯಾಗಿಲ್ಲ. ಮಗುವನ್ನು ಉಳಿಸುವ ಹೋರಾಟದಲ್ಲಿ ತಾಯಿ ಧುಮುಕಿದಂತೆ ತೋರುತ್ತದೆ. ಜನರು ಅವಳನ್ನು ದೂಷಿಸಲು ಪ್ರಾರಂಭಿಸಿದರು. ಬಡ ಮಗು ಅನಾಥವಾಯಿತು. ತಾಯಿಗೆ ಈಜಲು ತಿಳಿದಿರಲಿಲ್ಲ, ಹಾಗಾದರೆ ಬಡ ಹುಡುಗಿ ಏಕೆ ಮುಳುಗಿದಳು? ಈ ದೃಶ್ಯವನ್ನು ನೋಡಿದ ಅಮರ್ನ ತಾಯಿಗೆ ಹೃದಯ ವಿದ್ರಾವಕ ಆಲೋಚನೆ ಬಂದಿತು. ಅವನು ಮುಳುಗುತ್ತಿದ್ದರೆ ಅವನ ತಾಯಿಯೂ ಅದೇ ರೀತಿ ಮಾಡುತ್ತಿದ್ದಳು. ಆದರೆ ಮನೆಯ ಶಾಂತಿಗೆ ಭಂಗವಾಗದಂತೆ ಅವನು ತನ್ನ ಹೆಂಡತಿಯ ಕೈಯಲ್ಲಿ ಕೈಗೊಂಬೆಯಾಗಿ ಉಳಿದನು. ಹಿರಿಯರೇ ಮನೆಯ ಅಡಿಪಾಯ. ನಿದ್ರೆ ಇಲ್ಲದಿದ್ದರೂ ಮನೆ ಅಖಂಡವಾಗಿದೆ. ಏನೇ ಆದರೂ ಅವಳು ತನ್ನ ಮನೆಯ ನೀರನ್ನು ಬಲಪಡಿಸುತ್ತಾಳೆ ಎಂದು ಅವನು ಒಂದು ಕ್ಷಣದಲ್ಲಿ ನಿರ್ಧರಿಸಿದ್ದಾನೆಯೇ. ಆಗ ಅವಳ ಮನೆ ಬಿರುಗಾಳಿ ಮತ್ತು ಚಂಡಮಾರುತಗಳಿಂದ ರಕ್ಷಿಸಲ್ಪಡುತ್ತದೆ.
ಹೀಗೆ ಯೋಚಿಸುತ್ತಾ ಅವನು ತನ್ನ ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋಗಲು ಸ್ಥಿರ ಹೆಜ್ಜೆಗಳೊಂದಿಗೆ ಆಶ್ರಮದ ಕಡೆಗೆ ನಡೆದನು. ಅವನು ಆಶ್ರಮದಲ್ಲಿರುವ ತನ್ನ ತಾಯಿಯ ಕೋಣೆಯ ಕಡೆಗೆ ಹೋದ ತಕ್ಷಣ ಅವನ ಮುಂದೆ ಇದ್ದ ದೃಶ್ಯ ಇದನ್ನು ನೋಡಿ ಮಂಜು ಅಮ್ಮನ ಪಾದಗಳ ಕೆಳಗೆ ನೆಲಜಾರಿತು. ನಾನು ಅಮರ್ಗೆ ಒಮ್ಮೆ ತಾಯಿಯನ್ನು ಭೇಟಿಯಾಗಬೇಕೆಂದು ತುಂಬಾ ಬೇಡಿಕೊಂಡಿದ್ದೆ, ಆದರೆ ಅವನು ಒಪ್ಪಲಿಲ್ಲ. ನಾನು ಹೇಗೆ ಒಪ್ಪಲಿ? ನನ್ನ ದುಷ್ಕೃತ್ಯದಿಂದಾಗಿ ನೀವು ನಿರಾಶ್ರಿತರಾಗಬೇಕಾಯಿತು. ನಾನು ಅದೇ ರೀತಿ ವರ್ತಿಸಿದ್ದೆ. ನನ್ನ ಗಂಡನ ನಂಬಿಕೆ ಇಲ್ಲಿಯವರೆಗೆ ನಾನು ಅದನ್ನು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಾಗದ ರೀತಿಯಲ್ಲಿ ಮುರಿದು ಹೋಗಿದೆ. ನಿಜ ಹೇಳಬೇಕೆಂದರೆ ಅಮ್ಮ, ನನ್ನ ದೂರದ ನಡವಳಿಕೆಯು ಇಂದು ನನ್ನನ್ನು ಅಂತಹ ಹಂತಕ್ಕೆ ತಂದಿದೆ. ಹಣ ಮತ್ತು ಆರಾಮದಾಯಕ ಜೀವನವನ್ನು ಹೊಂದಿದ್ದರೂ ಮನೆ ಖಾಲಿಯಾಗಿದೆ. ನಿಮ್ಮ ಉಪಸ್ಥಿತಿಯಲ್ಲಿ ನಾನು ಆತ್ಮವಿಶ್ವಾಸದಿಂದ ಶಾಲೆಗೆ ಹೋಗುತ್ತಿದ್ದೆ. ನಾನು ಹಿಂತಿರುಗಿದಾಗ ನನಗೆ ಎಲ್ಲವೂ ಬೇಯಿಸಿದಂತಾಯಿತು. ನಮ್ಮ ರಾತ್ರಿ ಬೆಂಕಿಯಲ್ಲಿತ್ತು. ಗೋಪಾಲ್ ನಿನ್ನ ಜೊತೆ ಪಡೆಯುವ ಸಂತೋಷ, ದುಬಾರಿ ಆಟಿಕೆಗಳಲ್ಲಿ ಅವನು ಅದನ್ನು ಎಲ್ಲಿಂದ ಪಡೆಯುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ. ಅಮರ್ನನ್ನು ಮನೆಯಿಂದ ಹೊರಗೆ ಎಸೆದ ನಂತರ ಸ್ನೇಹಾಳ ಆದಾಯವು ತಾಯಿಯ ಗಟ್ಟಿಯಾದ ಕೋಮಲ ಭಾವನೆಗಳನ್ನು ಕರಗಿಸಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ನನ್ನ ತಾಯಿಯಲ್ಲಿ ಹುಟ್ಟಿಕೊಂಡಿತು. ಇಂದು ನಾನು ನನ್ನನ್ನು ಅಲ್ಲಾಡಿಸುವುದಿಲ್ಲ. ಅಮ್ಮ ಅವಳ ಮುಂದೆ ಅಪರಾಧಿಯಾದಳು. ಮಂಜುವಿನ ಗುಂಡಿಯ ಬಗ್ಗೆ ಸತ್ಯವನ್ನು ತಿಳಿದುಕೊಂಡು ಅಮ್ಮನ ಕಣ್ಣುಗಳಿಂದ ಕಣ್ಣೀರಿನ ಹೊಳೆಯು ಹೊರಬಿತ್ತು. ಅಮರ್ ಅವರ ನಡುವಿನ ಸಂಭಾಷಣೆಯನ್ನು ಕೇಳಿದ ನಂತರ ಕಣ್ಣೀರು ಸುರಿಸಿದ ಅಮರ್, ನೀನು ಕಣ್ಣೀರು ಒರೆಸಿಕೊಂಡು ಹಿಂತಿರುಗಿದೆ. ಅಮ್ಮ ಹೇಳಿದಳು, ಅಮ್ಮ, ನಾನು ಇಂದು ನಿನ್ನನ್ನು ಕರೆದುಕೊಂಡು ಹೋಗದೆ ಹೋಗುವುದಿಲ್ಲ. ಬನ್ನಿ ಮಂಜು, ಅಮ್ಮನ ಕಂಪನಿಯನ್ನು ಪ್ಯಾಕ್ ಮಾಡಿ ಎಂದು ಅಮರ್ ಹೇಳಿದಳು. ಆಗ ಅಮ್ಮ ಇಬ್ಬರನ್ನೂ ತಬ್ಬಿಕೊಂಡಳು. ಈ ನೋಟವನ್ನು ನೋಡಿ ವೃದ್ಧಾಶ್ರಮದ ಉಳಿದ ಜನರ ಕಣ್ಣಲ್ಲಿ ನೀರು ಬಂತು ಮತ್ತು ಇದ್ದಕ್ಕಿದ್ದಂತೆ ಇಡೀ ಆಶ್ರಮವು ಚಪ್ಪಾಳೆಯೊಂದಿಗೆ ಪ್ರತಿಧ್ವನಿಸಿತು. ಸ್ನೇಹಿತರೆ, ನೀವು ಈ ಕಥೆಯನ್ನು ಇಷ್ಟಪಡುವ ಮತ್ತು ಕಾಮೆಂಟ್ ಮಾಡುವ ಮೂಲಕ ಹೇಗೆ ಇಷ್ಟಪಟ್ಟಿದ್ದೀರಿ ಎಂದು ನಮಗೆ ತಿಳಿಸಿ ಮತ್ತು ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ನಾವು ಹೊಸ ಕಥೆಯಲ್ಲಿ ಭೇಟಿಯಾಗುತ್ತೇವೆ. ಜೊತೆಗೆ ತುಂಬಾ ಧನ್ಯವಾದಗಳು.